ಈ ಸ್ಟ್ರೈಕ್ ಮಾಡೋಕೆ ಕರ್ಕೊಂಬಂದಿದ್ದಲ್ಲ ಅವ್ರು ಯಾರು? ನಾವು ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಅದರಲ್ಲಿ ಯಾರೋ ಒಬ್ಬರು ಸ್ಟ್ರೈಕ್ ಇದು ರೈತರಿದ್ದಾರೆ ಅಂತ ತೋರಿಸಿ ನೋಡೋಣ. ಅಷ್ಟು ಶಾಲ ಹಾಕ್ಕೊಂಡವ್ರೆ ಅಷ್ಟೇ. ಚೂರು ಮಾತಾಡಿಸ್ಬಿಟ್ರೆ ಎಲ್ಲಿ ಯಾವ ಸರ್ವೆ ನಂಬರ್ ಏನಿದೆ, ಎಷ್ಟು ಜಮೀನು ಇದೆ ನಿಮ್ಮದು, ಏನು ಬೆಳೀತಾ ಇದ್ದೀರಿ ಅಂತ ಒಂದು ಚೂರು ಮಾತಾಡಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಾವೆ. ಎಲ್ಲ ಸ್ಪಾನ್ಸರ್ಡು JDS ಕಾರ್ಯಕರ್ತರನ್ನ ಕರ್ಕೊಂಬಂದು ಶಲ್ಯ ಹಾಕಿ ಕರ್ಕೊಂಬಂದು ರಾಜಕೀಯವಾಗಿ ಸಂಪೂರ್ಣವಾಗಿ ಕಳೆದೋಗ್ತೀವಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ರಿವೈವ್ ಮಾಡ್ಕೊಳ್ಳೋಕ್ಕೆ, ಮುಂಚೂಣಿಲಿರೋಕ್ಕೆ ಮಾಧ್ಯಮದ ಮೂಲಕ ನಾವು ಬದುಕಿದ್ದೀವಿ, ಸತ್ತಿಲ್ಲ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ನಿಮ್ಮ ಕೂಸು, ನಮ್ಮದಲ್ಲ. ಇಟ್ಸ್ ನಾಟ್ ಅವರ್ ಬೇಬಿ. ದ ಬೇಬಿ ವಾಸ್ ಬಾರ್ನ್ ಅಂಡರ್ ಯುವರ್ ರೂಲ್ ಆ್ಯಂಡ್ ಇಟ್ ವಾಸ್ ಗ್ರೋನ್ ಅಂಡರ್ BJP ರೂಲ್. ದಾರಿ ಉದ್ದಕ್ಕೂ ಅಶೋಕ್ ಅವರೇ ಮಿನಿಸ್ಟ್ರು, ಇನ್ಚಾರ್ಜ್ ಮಿನಿಸ್ಟ್ರು, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಬಿಡದಿ ಟೌನ್ಶಿಪ್ಗೂ ಅವರೇ ಇನ್ಚಾರ್ಜ್ ರೈಟ್ ಫ್ರಮ್ ಡೇ ಒನ್. 2006ನೇ ಇಸ್ವಿಯಿಂದಲೂ ಅಶೋಕ್ ಅವರೇ ಇನ್ಚಾರ್ಜ್. ಕಂದಾಯ ಮಂತ್ರಿ ಅವರೇನೆ, ನಿರಂತರವಾಗಿ ಅವರೇನೆ. ಅವ್ರಿಗೆಲ್ಲವೂ ಇದರಲ್ಲಿ ಸಪೋರ್ಟ್ ಮಾಡಿದ್ದಂತೂ ಅವರೇನೆ. ಅವ್ರದ್ದು ಒಂದಷ್ಟು ಜಾಗಗಳಿದಾವಲ್ಲಿ. ಅವ್ರು ಹೇಳಿ ಕುಮಾರಸ್ವಾಮಿಗೆ ನೇರವಾಗಿ ಬಂದು ಸಾಥ್ ಕೊಡ್ತೀವಿ ಅಂತ ಹೇಳಿ ಅವ್ರ ಪಾಡಿಗೆ ಮಾಡ್ಕೊತಾವ್ರೆ, ಇವ್ರು ಇನ್ನೇನೋ ಪಾಡಿಗೆ ಇವರೇನೋ ಮಾಡ್ಕೊತಾವ್ರೆ. ಇದು ದೊಡ್ಡ ದುರಂತದ ಸಂಗತಿ. ಇದಕ್ಕೆ ರಾಜ್ಯ ಸರ್ಕಾರ ಇತಿಶ್ರೀ ಆಡುತ್ತೆ ಕೆಲವೇ ದಿನಗಳಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ಆಮೇಲೆ ನನಗೆ ಸಿಕ್ಕಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಬರೀ ಅನಿತಾ ಕುಮಾರಸ್ವಾಮಿ ಅವರು ಮಾತ್ರ ಸಿಕ್ಕಿದೆ. ಬಿನಾಮಿ ಅವರೇ ಬರೆದಿರುವಂಥದ್ದು, ರೈಟಿಂಗಲ್ಲಿ ಅವರೇ ಕೊಟ್ಟಿರುವಂಥದ್ದು. ವಿನಯ್ ಗೌಡ ಅದೇ ಅವ್ರು ಹೇಳ್ತಾವ್ರಲ್ಲ, ಇದೇನಂದ್ರೆ ಅಲ್ಲ, ಅದನ್ನೇ ಬಿನಾಮಿ ಅಂತ ಪದ ಉಪಯೋಗಿಸಿಲ್ಲ ಅಷ್ಟೇನೆ. ಅವ್ರು ಹೇಳ್ತಾವ್ರಲ್ಲ ಇಲ್ಲಿ, ಅವರೇ ಹೇಳಿದಾರಲ್ಲ SPL ಏನು ಅಲ್ವೇ? ಅದೇ ಪೌರ ಫಟಾರನ್ನೇ ಬಿನಾಮಿನೇ, ಪೌರ ಫಟಾರನೇ ಕೊಟ್ಟಿದ್ದೀನಿ, ಅದನ್ನು ವಾಪಸ್ ತಗೊಂಡಿದ್ದೀನಿ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. GP ಅಲ್ಲ, ಇದು SPA. ಸೊ ಅದರಿಂದ ಇಷ್ಟು ಮಾತ್ರ ದಾಖಲೆಗಳು ಸಿಕ್ಕಿದ್ದಾವೆ ನಮಗೆ. ಮುಂದಿನ ದಿನಗಳಲ್ಲಿ ನಮ್ಮವ್ರದ್ದು ಯಾವುದಾದ್ರು ದಾಖಲೆಗಳನ್ನು ಕೊಡುವಂಥ ಕೆಲಸವನ್ನ ಮಾಡ್ತೀವಿ. ಅಲ್ಲಿ ಬೇರೆ ರೀತಿ ಒಂದು ನಿಮಿಷ ಆಯ್ತಲ್ಲ, ರಿಯಲ್ ಎಸ್ಟೇಟ್ ಯಾಕೆ ಅಂದ್ರೆ ಇದು ಕಮ್ಮಿ ದುಡ್ಡು ತಗೊಂಡು 2 ಕೋಟಿಗೆ ಅಲ್ಲಿ ಸುಮಾರು 5-6 ಕೋಟಿಗೆ ಮಾಡಿ ಅದ್ರ ಮಧ್ಯೆ ಯಾರು 4 ಕೋಟಿ ಡಿಫರೆನ್ಸ್ ನ ಯಾರು ತಗೋತಾರೆ? DK ಶಿವಕುಮಾರ್ ಅದನ್ನೇ ಹೇಳ್ತಾರೆ. ಅದನ್ನ ನಾನೇ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಎಷ್ಟಕ್ಕೂ ತಗೊಂಡ್ರು ಆ ಹಣವು ಆಟೋಮೆಟಿಕ್ ಸರ್ಕಾರಕ್ಕೆ ಬರುತ್ತೆ ಹೊರತು DK ಶಿವಕುಮಾರ್ ಪಾಕೆಟ್ಗೆ ಹೋಗಲ್ಲ, ಇನ್ಯಾರ್ದೋ ಪಾಕೆಟ್ಗೆ ಹೋಗಲ್ಲ. ಸರ್ಕಾರದ ಸಂಸ್ಥೆ ಅಲ್ಲವೇ ಮಾಡ್ತಾ ಇರುವಂಥದ್ದು. BMRD ಯಾವ ಸಂಸ್ಥೆ? ಸರ್ಕಾರದ ಅಂಗ ಸಂಸ್ಥೆ ತಾನೆ, ಅವ್ರು ತಾನೇ ಮಾಡ್ತಾ ಇರುವಂಥದ್ದು. ಕೃಷಿ ಭೂಮಿ ಇಡೀ ಮೈಸೂರು ಬೆಂಗಳೂರು ಸುತ್ತಮುತ್ತ ಇರುವಂಥ ಕೃಷಿ ಭೂಮಿ ಎಲ್ಲ ಹೊರಟೋಗಿದೆಯಲ್ಲ.